ಸರ್ಕಾರವನ್ನು ಅಸ್ಥಿರಗೊಳಿಸುವ ಬಿಜೆಪಿ ಪ್ರಯತ್ನ ಫಲ ನೀಡುವುದಿಲ್ಲ. ಸಿಎಂ ಸ್ಪಷ್ಟ ನುಡಿ. ರಾಹುಲ್ ಗಾಂಧಿಯವರು ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಲಿಮೆಂಟ್ ಅಂಡ್ ವೇಣುಗೋಪಾಲ್ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಅಂಡ್ ಸುರ್ಜಿವಾಲಾ ನಮ್ಮ ಕರ್ನಾಟಕದ ಜನರಲ್ ಸೆಕ್ರೆಟರಿ ಎಐಸಿಸಿ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ನಾವೆಲ್ಲರೂ ಕೂಡ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಎರಡು ಏನು ಸೇಡನ್ ರಾಜಕಾರಣ ಮಾಡ್ತಾ ಇದ್ದಾರೆ, ಅಸೂಯೆ ರಾಜಕಾರಣ ಏನ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಶ್ಯೂನ ತಗೊಂಡು ಅದರಲ್ಲಿ ನನ್ನನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ಒಂದು ಅವರ ಉದ್ದೇಶ, ಒಂದು ನನ್ನನ್ನು ಟಾರ್ಗೆಟ್ ಮಾಡೋದು. ಎರಡನೇದು ಎಸ್ಟಿ ಜನರಿಗೆ ಇಟ್ಟಿದ್ದಂಥ ದುಡ್ಡನ್ನ ಎಸ್ಟಿ ಜನರಿಗೆ ಇಟ್ಟಿದ್ದಾರೆ, ಅದನ್ನ ದುರುಪಯೋಗ ಆಗಲಿಕ್ಕೆ ಬಿಟ್ಬಿಟ್ಟಿದ್ದಾರೆ. ಎಸ್ಟಿ ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಇಶ್ಯೂ ಮೂಢ ಹಗರಣ ಅಂತ ಹೇಳಿ ಅದನ್ನು ಮಾಡತಕ್ಕಂಥದ್ದು. ಅದು ಇಟ್ ಈಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಅಟ್ ಆಲ್. ಎವ್ರಿಥಿಂಗ್ ಈಸ್ ಲೀಗಲ್, ಟೋಟಲಿ ಅಬ್ಸಲ್ಯೂಟ್ಲಿ ಲೀಗಲ್. ಅದರ ಬಗ್ಗೆ ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ವಿಚಾರಗಳ ಬಗ್ಗೆ ನಾವು ಹೈಕಮಾಂಡ್ನ ಗಮನಕ್ಕೆ ತಗೊಂಡಿದ್ದೀವಿ. ಡಿ.ಕೆ. ಶಿವಕುಮಾರ್ ನಾನು ಎಲ್ಲ ಹೈಕಮಾಂಡ್ ಯಾವುದೂ ಇಲ್ಲ. ಇದರಲ್ಲಿ ಮೂಢದಲ್ಲಿ ಕೂಡ ಯಾವುದೇ ಕಾನೂನು ಬಾಹಿರವಾದಂಥ ಇದನ್ನ ಮಾಡಿಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತೆ ಎಐಸಿಸಿ ಅವರು ಇದನ್ನ ಸರ್ಕಾರದಿಂದ ಈ ವಿಚಾರಗಳ ಬಗ್ಗೆ ತಗೊಂಡು ನಾವು ತಪ್ಪು ಮಾಡಿದ್ದೇವೆ ಕೂಡ ತಪ್ಪು ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ಇದಕ್ಕೆ ರೆಸ್ಕ್ಯೂ ಬರಬೇಕು ಅಂತ ಹೇಳಿ ಹೇಳಿದ್ದೀವಿ. ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಆಮೇಲೆ ಈ ಬಜೆಟ್ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಕೇಂದ್ರದ ಬಜೆಟ್ ಬಗ್ಗೆ ಕರ್ನಾಟಕಕ್ಕೆ ಏನೇನೂ ಉಪಯೋಗ ಆಗಿಲ್ಲ. ಯಾಕಂತಂದ್ರೆ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಏನೇನು ರಿಕ್ವೆಸ್ಟ್ ಮಾಡಿದ್ರು ಅವು ಒಂದನ್ನು ಕೂಡ ಕನ್ಸಿಡರ್ ಮಾಡಿಲ್ಲ. ಬಜೆಟ್ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೆ. ಸೊ ಅದನ್ನ ಈಗಾಗಲೇ ಲೋಕಸಭೆಯಲ್ಲಿ ಕೂಡ ಹೇಳಿದ್ದಾರೆ, ರಾಜ್ಯಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗೆ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಹೋಗಿದ್ದು ಕೂಡ ಅವರು ಕರ್ನಾಟಕದ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವುದೇ ಕರ್ನಾಟಕಕ್ಕೆ ಅವರ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ, ಕೇಳಿರ್ತಕ್ಕಂಥ ವಿಚಾರಗಳನ್ನು ಕೂಡ ಮಾಡಿಕೊಟ್ಟಿಲ್ಲ.